ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏಪ್ರಿಲ್ 1, 2026 ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ನೋಡುವ. ಮೊದಲನೆಯ ಪ್ರಶ್ನೆಯಲ್ಲಿ, ಇತ್ತೀಚೆಗೆ ವಿಮಾನಯಾನ ಕ್ಷೇತ್ರದಲ್ಲಿ ಯುವಕರಿಗೆ ತರಬೇತಿ ನೀಡಲು DGCA ಯಾವ ವಿಶ್ವವಿದ್ಯಾಲಯದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಸೊ ಇಲ್ಲಿ ಉತ್ತರ ಆಪ್ಷನ್ ಬಿ, ಗತಿಶಕ್ತಿ ವಿಶ್ವವಿದ್ಯಾಲಯದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿರುತ್ತದೆ. ಇಲ್ಲಿ DGCA ಇದು ಯುವಕರಿಗೆ ತರಬೇತಿ ನೀಡಲಾಗಿರುತ್ತದೆ. ವಿಮಾನಯಾನ ಕ್ಷೇತ್ರದಲ್ಲಿ ಯುವಕರಿಗೆ ತರಬೇತಿ ನೀಡಲು ಈ ಒಂದು ಒಪ್ಪಂದವನ್ನು ಮಾಡಲಾಗಿರುತ್ತದೆ ಗತಿಶಕ್ತಿ ವಿಶ್ವವಿದ್ಯಾಲಯದೊಂದಿಗೆ. ಇಲ್ಲಿ ಈ ವಿಶ್ವವಿದ್ಯಾಲಯ 3 ವರ್ಷದ ಒಂದು ಕೋರ್ಸನ್ನು ತೆಗೆದಿದ್ದಾರೆ BSCಯಲ್ಲಿ. ಅದರ ಹೆಸರು ಅಂದರೆ ಏವಿಯೇಷನ್ ಮೇಂಟೆನೆನ್ಸ್ ಇಂಜಿನಿಯರಿಂಗ್ ಅಂತ. ಸೊ ಇದು ಈ ವರ್ಷದಿಂದಲೇ ಪ್ರಾರಂಭಿಸಲಾಗಿದೆ ಈ ಒಂದು ಕೋರ್ಸನ್ನು ಗತಿಶಕ್ತಿ ವಿಶ್ವವಿದ್ಯಾಲಯದಲ್ಲಿ. ಇಲ್ಲಿ ಈ ಒಂದು ಒಪ್ಪಂದದ ಮೇನ್ ಉದ್ದೇಶ ಅಥವಾ ಮೇನ್ ಒಂದು ಮೋಟಿವ್ ಏನೆಂದರೆ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣೆ ಕ್ಷೇತ್ರದಲ್ಲಿ ಭಾರತವನ್ನು ಜಾಗತಿಕ ಹಬ್ ಆಗಿ ಮಾಡುವುದು ಮೇನ್ ಉದ್ದೇಶವಾಗಿರುತ್ತದೆ. ಈ ಒಪ್ಪಂದದಲ್ಲಿ ನಾಗರಿಕ ವಿಮಾನಯಾನ ಸಚಿವ ಕೆ. ರಾಮಮೋಹನ್ ನಾಯ್ಡು ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸಮ್ಮುಖದಲ್ಲಿ ಮಾಡಲಾಗಿರುತ್ತದೆ. ಗತಿಶಕ್ತಿ ವಿಶ್ವವಿದ್ಯಾಲಯ DGCA ಒಂದಿಗೆ ಮತ್ತೊಂದು ಸುಸ್ಥಿರ ವಿಮಾನಯಾನ ಇಂಧನ ಅಥವಾ ಇದರೊಂದಿಗೆ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಲ್ ಬಗ್ಗೆಯೂ ಸಂಶೋಧನೆ ನಡೆಸಲಿರುತ್ತದೆ ಈ ಗತಿಶಕ್ತಿ ವಿಶ್ವವಿದ್ಯಾಲಯ DGCA ಒಂದಿಗೆ. ಸೊ ಇಲ್ಲಿ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ಗಮನಿಸಿ. ಇಲ್ಲಿ DGCA ಇದರ ಫುಲ್ ಫಾರ್ಮ್ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಅರ್ಥ. ಇದರಲ್ಲಿ ಇದು ಭಾರತದ ವಿಮಾನಯಾನ ಕ್ಷೇತ್ರದಲ್ಲಿ ನಿಯಂತ್ರಕ ಸಂಸ್ಥೆಯಾಗಿದೆ DGCA. ಹಾಗೆ ಗತಿಶಕ್ತಿ ವಿಶ್ವವಿದ್ಯಾಲಯ ಇದು ಗುಜರಾತ್ನ ವಡೋದರದಲ್ಲಿದೆ. ಇದು ಭಾರತದ ಮೊದಲ ಸಾರಿಗೆ ಮತ್ತು ಲಾಜಿಸ್ಟಿಕ್ ವಿಶ್ವವಿದ್ಯಾಲಯವಾಗಿರುವುದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಭಾರತದ ಮೊದಲ ಸಾರಿಗೆ ಮತ್ತು ಲಾಜಿಸ್ಟಿಕ್ ವಿಶ್ವವಿದ್ಯಾಲಯ ಯಾವುದು ಎಂದರೆ ಗತಿಶಕ್ತಿ ವಿಶ್ವವಿದ್ಯಾಲಯ ಆಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ಗಮನಿಸಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಇತ್ತೀಚೆಗೆ MeetY ಸಚಿವಾಲಯವು ECMS ಯೋಜನೆಯ 4ನೇ ಕಂತಿನ ಅಡಿಯಲ್ಲಿ ಎಷ್ಟು ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಅನುಮೋದನೆ ನೀಡಿದೆ? ಇಲ್ಲಿ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 7,104 ಕೋಟಿ ರೂಪಾಯಿಯ ವೆಚ್ಚದ ಯೋಜನೆಗೆ ಇಲ್ಲಿ ಅನುಮೋದನೆ ನೀಡಲಾಗಿರುತ್ತದೆ. ಸೊ ಇಲ್ಲಿ ಯೋಜನೆಯ ಕಂಪ್ಲೀಟ್ ಆದ ಮಾಹಿತಿ ನೋಡುವ. ಮೊದಲು ಯೋಜನೆಯ ಹೆಸರು ಎಲೆಕ್ಟ್ರಾನಿಕ್ಸ್ ಕ್ಲಸ್ಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಅಂತ ಇದರ ಹೆಸರಾಗಿರುತ್ತದೆ. ಇದು ಏನು ಮಾಡುತ್ತದೆ ಅಂದರೆ ಭಾರತದಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಗಳನ್ನು ಹೆಚ್ಚು ಮಾಡಲಿಕ್ಕೆ ಇರುವ ಒಂದು ಯೋಜನೆ ಇದಾಗಿರುತ್ತದೆ. ಇದರಲ್ಲಿ 4ನೇ ಕಂತಿನಲ್ಲಿ 29 ಯೋಜನೆಗಳಿಗೆ ಚಾಲನೆ ನೀಡಲಾಗಿರುತ್ತದೆ. ಒಟ್ಟಾಗಿ ಇದರಲ್ಲಿ ಕೇಂದ್ರ ಸರ್ಕಾರ 1,403 ಕೋಟಿ ರೂಪಾಯಿಯನ್ನು ಅನುಮೋದನೆ ನೀಡಿದೆ. ಹಾಗೆ ಖಾಸಗಿ ಸಂಸ್ಥೆಗಳು 5,407 ಕೋಟಿ ಹೂಡಿಕೆ ಮಾಡಿರುತ್ತದೆ ಈ ಒಂದು ಸ್ಕೀಮ್ನಲ್ಲಿ. ಇಲ್ಲಿ MeetY ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಅರ್ಥ. ಇದರ ಕೇಂದ್ರ ಸಚಿವರು ಅಶ್ವಿನಿ ವೈಷ್ಣವ್ ಆಗಿರುತ್ತಾರೆ. ಹಾಗೆ ಭಾರತದಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯನ್ನು ಹೆಚ್ಚಿಸಲು ಸರ್ಕಾರ ತಂದಿರುವ ಯೋಜನೆ ಯಾವುದು ಎಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ PLI ಎನ್ನುವ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ ಭಾರತ ಸರ್ಕಾರ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಆಕ್ಟಿವ್ PLI ಯೋಜನೆ, ಇದನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ. ಇದು ಭಾರತದಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯನ್ನು ಹೆಚ್ಚಿಸಲು ತಂದಿರುವ ಯೋಜನೆಯಾಗಿರುತ್ತದೆ. ಹಾಗೆ ಖಾಸಗಿ ಸ್ಕೀಮ್ ಯಾವುದು ಎಂದರೆ ಎಲೆಕ್ಟ್ರಾನಿಕ್ಸ್ ಕ್ಲಸ್ಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್. ಇದು ಖಾಸಗಿಯಾಗಿ ತಂದಿರುವ ಒಂದು ಯೋಜನೆಯಾಗಿರುತ್ತದೆ ಭಾರತದಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಗಳನ್ನು ಹೆಚ್ಚಿಸುವುದಕ್ಕಾಗಿ. ಸೊ ಈ ಮಾಹಿತಿ ಗಮನಿಸಿಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಯೋಜನೆಯ ಹೆಸರೇನು? ಇಲ್ಲಿ ಉತ್ತರ ಆಪ್ಷನ್ ಬಿ, PM ಡ್ರೈವ್ ಯೋಜನೆಯಾಗಿರುತ್ತದೆ. ಇಲ್ಲಿ ಈ PM ಡ್ರೈವ್ ಯೋಜನೆ ಮೇಯ್ನ್ ಆಗಿ 2 ವೀಲರ್ ಮತ್ತು 3 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಹೆಚ್ಚಾಗಿ ಒತ್ತನ್ನು ನೀಡಿದೆ. ಮೇಯ್ನ್ ಆಗಿ 2 ವೀಲರ್ ವೆಹಿಕಲ್ಗಳಿಗೆ ಸಬ್ಸಿಡಿಯನ್ನು ಜುಲೈ 2026ರವರೆಗೆ ವಿಸ್ತರಿಸಿದೆ. ಹಾಗೆಯೇ 3 ವೀಲರ್ ವೆಹಿಕಲ್ಗಳಿಗೆ ಸಬ್ಸಿಡಿಯನ್ನು ಮಾರ್ಚ್ 2028ರವರೆಗೆ ವಿಸ್ತರಿಸಿರುತ್ತಾರೆ. ಸೊ ಇಲ್ಲಿ ಮೇಯ್ನ್ ಆಗಿ ಈ PM ಡ್ರೈವ್ ಯೋಜನೆಯ ಫುಲ್ ಫಾರ್ಮ್ ಏನು ಎಂದರೆ PM ಡೆಡಿಕೇಟೆಡ್ ರೀಜನ್ ವೈಸ್ ಇನ್ಸೆಂಟಿವ್ ಫಾರ್ ವೆಹಿಕಲ್ ಎಲೆಕ್ಟ್ರಿಫಿಕೇಷನ್ ಎಂದು ಆಗಿರುತ್ತದೆ ಈ PM ಡ್ರೈವ್ ಇದರ ಫುಲ್ ಫಾರ್ಮ್. ಇದಕ್ಕಿಂತ ಮೊದಲು ಈ PM ಡ್ರೈವ್ಗಿಂತ ಮೊದಲು ಈ ಯೋಜನೆಯನ್ನು FAME ಅಂತ ಕರೆಯಲಾಗುತ್ತಿತ್ತು, ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ. ಈಗ ಇದನ್ನು PM ಡ್ರೈವ್ ಎಂದು ಮರುನಾಮಕರಣ ಮಾಡಲಾಗಿದೆ ಅಥವಾ ಚೇಂಜ್ ಮಾಡಲಾಗಿದೆ ಹೆಸರನ್ನು. FAME ಇದ್ದ ಹೆಸರನ್ನು PM ಡ್ರೈವ್ ಅಂತ ಮಾಡಲಾಗಿದೆ. ಇಲ್ಲಿ ಇದು ಯಾವ ಅಡಿಯಲ್ಲಿ ಬರುತ್ತದೆ ಅಂದರೆ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಅಂದರೆ ಈ PM ಡ್ರೈವ್ ಯೋಜನೆ ಇದು ಬೃಹತ್ ಕೈಗಾರಿಕಾ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಇದರ ಅಡಿಯಲ್ಲಿ ಬರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಆಯುರ್ವೇದದ ಸಂಶೋಧನಾ ಪ್ರಕಟಣೆಗಳನ್ನು 13 ಭಾರತೀಯ ಭಾಷೆಗಳಿಗೆ ಭಾಷಾಂತರಿಸಲು CCRAS ಯಾವ AI ವೇದಿಕೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಸೊ ಇಲ್ಲಿ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಅನುವಾದಿನಿ AI ಎನ್ನುವ
ವೇದಿಕೆಯೊಂದಿಗೆ ಅಥವಾ ಒಂದು AI ಪ್ಲಾಟ್ಫಾರ್ಮ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ CCRAS ಎನ್ನುವ ಸಂಸ್ಥೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ಇಲ್ಲಿ ಒಪ್ಪಂದ ಕೇಂದ್ರ ಆಯುರ್ವೇದ ವಿಜ್ಞಾನ ಸಂಶೋಧನಾ ಮಂಡಳಿ CCRAS ಮತ್ತು AICTE ಅಭಿವೃದ್ಧಿಪಡಿಸಿರುವ ಅನುವಾದಿನಿ AI ನಡುವೆ ಒಪ್ಪಂದವನ್ನು MOU ಮಾಡಿಕೊಳ್ಳಲಾಗಿದೆ ಅಥವಾ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಮೇನಾಗಿ ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಪ್ರಕಟಣೆಗಳು ನಿಯತಕಾಲಿಕವಾಗಿ ಮತ್ತು ಪಠ್ಯಪುಸ್ತಕಗಳ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಾಂತರಿಸುವುದು ಇದರ ಮೇನ್ ಗುರಿಯಾಗಿರುತ್ತದೆ. ಸೊ ಇದು 13 ಭಾಷೆಗಳಲ್ಲಿ ಭಾಷಾಂತರಿಸಲಿದೆಯಲ್ಲ ಆಯುರ್ವೇದ ಪ್ರಾಡಕ್ಟ್ಗಳನ್ನು. ಇದರಲ್ಲಿ ಕನ್ನಡ ಕೂಡ ಒಂದಾಗಿರುತ್ತದೆ. ಈ ಮಾಹಿತಿ ಗಮನಿಸಿಕೊಳ್ಳಿ. ಹಾಗೆಯೇ ಭಾಷಾಂತರಿಸುವುದು ಮಾತ್ರವಲ್ಲದೆ ವಾಯ್ಸ್ ಓವರ್ಗಳನ್ನು ಕೂಡ ಮಾಡುತ್ತದೆ. ವಾಯ್ಸ್ ಟು ವಾಯ್ಸ್ ಅಂದರೆ AI ವಾಯ್ಸ್ ಮುಖಾಂತರ ಕೂಡ ನಮಗೆ ಇನ್ಫಾರ್ಮೇಷನನ್ನು ಇದರಲ್ಲಿ ನೀಡುತ್ತಾರೆ ಈ ಒಂದು ಆ್ಯಪ್ನಲ್ಲಿ ಅಥವಾ ಒಂದು ಸಾಫ್ಟ್ವೇರ್ನಲ್ಲಿ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. CCRAS ಎಂದರೆ ಇದು ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸ್. ಇದು ಕೇಂದ್ರ ಆಯುಷ್ ಸಚಿವಾಲಯದ ಅಡಿಯಲ್ಲಿ ಬರುವ ಸ್ವಾಯತ್ತ ಸಂಸ್ಥೆ ಆಗಿರುತ್ತದೆ. ಇಲ್ಲಿ ಅನುವಾದಿನಿ ಸಂಸ್ಥೆ ಅಥವಾ ಅನುವಾದಿನಿ AI ಬಗ್ಗೆ ಮಾಹಿತಿ. ಇದು ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಬರುವ AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನ ಅಡಿಯಲ್ಲಿ ಬರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡುವ. ಇತ್ತೀಚೆಗೆ ಎತ್ತರದ ಪರ್ವತ ಪ್ರದೇಶಗಳಿಗಾಗಿ ಸ್ವದೇಶಿ ರೇಡಾರ್ಗಳನ್ನು ಪೂರೈಸಲು ರಕ್ಷಣಾ ಸಚಿವಾಲಯವು ಯಾವ ಸಂಸ್ಥೆಯೊಂದಿಗೆ 1950 ಕೋಟಿ ರೂಪಾಯಿ ಒಪ್ಪಂದವನ್ನು ಮಾಡಿಕೊಂಡಿರುತ್ತದೆ? BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ರಕ್ಷಣಾ ಸಚಿವಾಲಯ ಒಪ್ಪಂದವನ್ನು ಮಾಡಿಕೊಂಡಿದೆ ಸ್ವದೇಶಿ ರೇಡಾರ್ಗಾಗಿ. ಸೊ ಇದರ ಮಾಹಿತಿಯನ್ನು ನೋಡುವ. ಯೋಜನೆ ಹೆಸರು ಮೌಂಟೇನ್ ರೇಡಾರ್ ಆಗಿರುತ್ತದೆ. ಹೈ ಆಲ್ಟಿಟ್ಯೂಡ್ ಮೌಂಟೇನ್ ರೇಡಾರ್ ಅಂತ ಯೋಜನೆ ಹೆಸರು. ಇದರ ಒಟ್ಟು ಮೊತ್ತ 1950 ಕೋಟಿ ಇದಕ್ಕೆ ವೆಚ್ಚವಾಗುತ್ತದೆ. ಇವು ಸಂಪೂರ್ಣವಾಗಿ ಭಾರತದಲ್ಲಿ ತಯಾರಾಗುವ ರೇಡಾರ್ ಆಗಿರುತ್ತದೆ. ಇದರಲ್ಲಿ ಲಡಾಖ್ ಮತ್ತು ಅರುಣಾಚಲ ಪ್ರದೇಶಗಳಂತಹ ಅತ್ಯಂತ ಕಠಿಣ ಹವಾಮಾನ ಇರುವ ಗಡಿಗಳಲ್ಲಿ ಇದನ್ನು ಅಳವಡಿಸಲಾಗುತ್ತದೆ. ಈ ರೇಡಾರ್ಗಳನ್ನು ಹೆಸರು ಹೈ ಆಲ್ಟಿಟ್ಯೂಡ್ ಮೌಂಟೇನ್ ರೇಡಾರ್ಸ್ ಅಂತ ಇದರ ಹೆಸರಾಗಿರುತ್ತದೆ ಈ ರೇಡಾರ್ ಇದ್ದು. ಸೊ ಇಲ್ಲಿ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದು ಭಾರತದ ಒಂದು ನವರತ್ನ ಸಾರ್ವಜನಿಕ ವಲಯ ಉದ್ದಿಮೆಯಾಗಿದೆ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. BEL ಸಂಸ್ಥೆಯನ್ನು 1954ರಂದು ಪ್ರಾರಂಭಿಸಲಾಯಿತು. ಭಾರತದ ಪ್ರಸ್ತುತ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಹಾಗೆ ಇಲ್ಲಿ ರೇಡಾರ್ ಅಂದರೆ ಏನು ಅಂದರೆ ಇದು ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಆಗಿರುತ್ತದೆ. ಇದು ರೇಡಿಯೋ ತರಂಗಗಳ ಬಳಸಿ ವಸ್ತುಗಳ ದೂರ ಮತ್ತು ವೇಗವನ್ನು ಪತ್ತೆ ಹಚ್ಚುತ್ತದೆ ಅಥವಾ ಪತ್ತೆ ಮಾಡುತ್ತದೆ. ಇಲ್ಲಿ ನಾವು ಒಂದು GK ಪಾಯಿಂಟನ್ನು ನೋಡುವ. LAC ಮತ್ತು LOC ಅಂದರೆ ಚೀನಾ ಗಡಿಯನ್ನು LAC ಅಂತ ಕರೆಯಲಾಗುತ್ತದೆ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ. ಹಾಗೆಯೇ ಪಾಕಿಸ್ತಾನದ ಗಡಿಯನ್ನು LOC ಅಂತ ಕರೆಯುತ್ತೇವೆ, ಲೈನ್ ಆಫ್ ಕಂಟ್ರೋಲ್ ಅಂತ. ಸೊ ಈ ಮಾಹಿತಿಯನ್ನು ಇಲ್ಲಿ ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ಇದಾಗಿತ್ತು 1 ಏಪ್ರಿಲ್ 2026ರ ಪ್ರಚಲಿತ ವಿದ್ಯಮಾನಗಳು. ಇದೇ ರೀತಿ ಪ್ರಚಲಿತ ವಿದ್ಯಮಾನಗಳ ಡೈಲಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.